ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ಪೇರ್ದಾಳ್. ಜಮಖಂಡಿ ತಾಲೂಕಿನ ಆಲೂರು ಪುನರ್ವಸತಿ ಕೇಂದ್ರದಲ್ಲಿ ಹೊಸ ಬಬಲಾದಿ ಮಠದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಫೆಬ್ರವರಿ 15ರಿಂದ 18ರವರೆಗೆ ಜರುಗಲಿದೆ ಎಂದು ಮಠದ ಶಿವರುದ್ರಯ್ಯ ಮುತ್ಯ ಅವರು ತಿಳಿಸಿದ್ದಾರೆ. ಆಲೂರು ಪುನರ್ವಸತಿ ಕೇಂದ್ರದ ಹೊಸ ಬಬಲಾದಿ ಮಠದಲ್ಲಿ ನಡೆದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 15ರಂದು ಸಂಜೆ 4 ಗಂಟೆಗೆ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಬನಶಂಕರಿ ತೋಟದ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ರಸ್ತೆ ಮೂಲಕ ಸಂಚರಿಸಲಾಗುವುದು. ಮೆರವಣಿಗೆಯಲ್ಲಿ ಕುಂಭ ಹೊತ್ತ ಮಹಿಳೆಯರು ಹಾಗೂ ವಿವಿಧ ವಾದ್ಯ ಮೇಳಗಳು ಸೇರಲಿವೆ ಎಂದರು. ಇದೇ ತಿಂಗಳು 16ರಂದು ಮಠದ ಉಪಾಸನೆ, ಶಿವಭಜನೆ, ಬಯಲಾಟಗಳು ಜರುಗುತ್ತವೆ. 17ರಂದು ಮುಂಜಾನೆ 5 ಗಂಟೆ ಮಠದಲ್ಲಿ ರುದ್ರಾಭಿಷೇಕ, ಶಿವ ದೀಕ್ಷೆ, ಲಿಂಗ ದೀಕ್ಷೆ ನೀಡಲಾಗುತ್ತದೆ. ರಾತ್ರಿ ಮಠದ ರಥೋತ್ಸವ ಜರುಗುವುದು. ನಂತರ ತುಲಾಭಾರ ಕಾರ್ಯಕ್ರಮ ಸಹ ಜರುಗುತ್ತದೆ ಎಂದರು. ಇದೇ ತಿಂಗಳು 18ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದದೊಂದಿಗೆ ತ್ರಿಕಾಲಜ್ಞಾನ, ಕಾಲಜ್ಞಾನ ನುಡಿಯನ್ನು ಸಾರಲಾಗುತ್ತದೆ. ನಂತರ ತೆರೆದ ಬಂಡೆಗಳ ಸ್ಪರ್ಧೆ, ಸಾಯಂಕಾಲ ಲಕ್ಷ ದೀಪೋತ್ಸವ ನಡೆಯುತ್ತವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಠದ ಪೀಠಾಧಿಕಾರಿಗಳಾದ ಸದಾಶಿವ ಅಜ್ಜನವರು ಹಾಗೂ ಮಠದ ಭಕ್ತಾದಿಗಳಾದ ತುಕಾರಾಮ್ ಮೋರೆ, ಯಂಕಪ್ಪ ಕುಂದಗೋಳ್, ಶಿವಪ್ಪ ಕಡ್ಪಟ್ಟಿ, ಹನುಮಂತ್ ಬೀಳಗಿ, ಪ್ರಜ್ವಲ್ ಸೊನ್ನಹಳ್ಳಿ, ಮಹಾದೇವ್ ನ್ಯಾಮಗೌಡ್, ಹನುಮಂತ್ ಹಳೆಮಣಿ, ಭೀಮಪ್ಪ ದೇವರಮಣಿ, ರಮೇಶ್ ಭೂಮಾರ್, ಪ್ರಜ್ವಲ್ ರಜಪೂತ್ ಸೇರಿದಂತೆ ಗಂಗಪ್ಪ ಪೂಜಾರಿ ಸೇರಿದಂತೆ ಮಠದ ಭಕ್ತರು ಇದ್ದರು. मोर लोग कुंडी पताल की दोष करो दिन, पकाली पचा की दोष करो दिन. जय मंगलम, जय नमः पार्वती शिवार महादेव. श्री गुरु चक्रवर्ती सदाशिव मुत्यार ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯದಂಥ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 14/2/2026ರಿಂದ 18/2/2026ರವರೆಗೆ ನಡೆಯಲಿದ್ದು, 14/2/2026ರಿಂದ ಜನಗಳ ಜಾತ್ರೆ ಹಾಗೂ ಜನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು, ದಿನಾಂಕ 15/2/2026ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ. ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಅದು ಶ್ರೀಮಠಕ್ಕೆ ತಲುಪುತ್ತದೆ. ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು, ಮರುದಿನ 16/2/2026ರಂದು ಮಠದ ಉಪಾಸನೆ, ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನು ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳ ಇರ್ತಾವೆ. ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರ್ತವೆ. ಅದು ಮುಗಿದ ಮರುದಿನ 17/2/2026ರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ 5 ಗಂಟೆಗೆ. ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಅಂದ್ರೆ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ಯಾವುದರಾದರೂ ಪೂಜ್ಯರಿಂದನೂ ದೀಕ್ಷೆಯನ್ನು ಪಡೆದುಕೊಳ್ತಾರೆ ಹಲವಾರು ಭಕ್ತರ. ಅದಕ್ಕೆ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು. ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಇವತ್ತು 17ನೇ ತಾರೀಕು ಬಂದು ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ಅಂದರೆ 17/2/2026ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಜರುಗ್ತಾ ಇದೆ. ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು, ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರೆ. ಅದಕ್ಕೆ ತಾವೆಲ್ಲರೂ ಬನ್ನಿರಿ. ಹಾಗೂ ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ. ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು, ಅದು ಮುಗಿದ ಮರುದಿನ 18/2/2026ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು.
ಅದು ಮುಗಿದ ನಂತರ ಏನಪ್ಪಾ ಅಂದ್ರೆ 14 ಮತ್ತು 15ನೇ ತಾರೀಕು ಬಂದಂತಹ ಏನು ದನಗಳು ಬಂದಿರ್ತಾವಲ್ಲ, ಆ ದನಗಳು ಬಂದಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಾಸನ್ನು ಕೊಡ್ತಾರೆ. ಅದಕ್ಕೆ ಪಾಸನ್ನು ನಾವು ಯಾವ ರೀತಿ ಕೊಡ್ಲಾಕತ್ತೀವಿ ಅಂದ್ರೆ, ಇಡೀ ಜಾತ್ರೆ ಚಾಂಪಿಯನ್ ಅಂತ 11,001 ರೂಪಾಯಿ ಮಾಡಿದ್ದೀವಿ. ಅಲ್ಲಲ್ಲೇ ಹಿಡ್ಕೊಂಡು 6 ದನಗಳು ಏನದಾವಲ್ಲ, ಆ ಪ್ರಥಮ ಬಹುಮಾನ 5,001, ದ್ವಿತೀಯ ಬಹುಮಾನ 3,001, ತೃತೀಯ ಬಹುಮಾನ 2,001 ಕೊಡಲಾಗುವುದು. ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನ ಸರ 1, 2, 3ರಂತೆ ಸಹ ಕೊಡಲಾಗುವುದು. ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು. ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ 30,001 ರೂಪಾಯಿ. ಅದರಂತೆ ಕೆಳಗೆ 10 ಬಹುಮಾನನ ಕೊಡಲಾಗುವುದು. ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರಗಲಿದ್ದು, ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದೆ ಏನಕ್ಕಪ್ಪ ಅಂದ್ರೆ ಮಠದ ತೇರಿನ ರಥೋತ್ಸವದ ಏನಪ್ಪ ಅಂದ್ರೆ ಕಳಸಾರವನ್ನು ಇಳಿಸಬೇಕು. ಅದಕ್ಕೆ ಮುಗಿದ 5 ದಿನಕ್ಕೆ ಮುಗಿಸ್ಬೇಕು. ತೇರು ಮುಗಿದ 5ನೇ ದಿನಕ್ಕೆ ಕಳಸನ ಇಳಿಸಬೇಕು. ಅಂದರೆ 21ನೇ ತಾರೀಕು ಕಳಸನ ಇಳಿಸೋದಿರ್ತೈತಿ. ಆ ಕಳಸನ ಇಳಿಸಿದ ಮುಂದೆ ಮಂಗಳವಾರ ಬರ್ತೈತಿ. ಮಂಗಳವಾರ 24ನೇ ತಾರೀಕು ಮಠವನ್ನು ತೊಳೆದು ಅವತ್ತು ಕಾರ್ಯಕ್ರಮ ಮುಕ್ತಾಯವಾಗತೈತಿ. ಎಲ್ಲ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲ ಕಡೆಯಿಂದ ಬಂದಂಥ ಜನರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯವರ ಆಶೀರ್ವಾದ ಪಡೆದು ಪಾವನರಾಗಬೇಕಂತ ಹೇಳುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.